ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ. ಪರಮ ಭಾಗವತರು ಬಾಲೆಯ ಬೇಸುವರು. ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ. ಪರಮ ಭಾಗವತರು ಬಾಲೆಯ ಬೀಸುವರು. ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ತಾಪವೆಂಬ ಹುಲಿಯು ಕೊಂಡೊಯ್ಯುವುದು. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ತಾಪವೆಂಬುವ ಹುಲಿಯು ಅದನ್ನು ಕೊಂಡೊಯ್ಯುವುದು. ಕಾಪಾಡಲದನೊಯ್ದು ಹೃದಯದೊಳಗಿಯೂ ಬಿಟ್ಟು. ಕಾಪಾಡಲದನೊಯ್ದು ಹೃದಯದೊಳಗಿಯೂ ಬಿಟ್ಟು. ಆಪತ್ತಿಗೊದಗುವುದು ಆಮುದು ಅರಗಿಣಿಯು. ಆಪತ್ತಿಗೊದಗುವುದು ಆಮುದು ಅರಗಿಣಿಯು. ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ. ಎಷ್ಟು ವರ್ಣಿಸಲೀಗ ಎಷ್ಟು ವರ್ಣಿಸಲೀಗ ಆ ಮುದ್ದು ಅರಗಿಣಿಯ. ಎಷ್ಟು ವರ್ಣಿಸಲೀಗ ಆ ಮುದ್ದು ಅರಗಿಣಿಯ. ಹೊಟ್ಟೆಯೊಳಗಿರೇಳು ಹೊಟ್ಟೆಯೊಳಗಿರೇಳು ಜಗವನಿಂಬಿಟ್ಟು. ಶಿಷ್ಟೀಶ ಪುರಂದರ ಶಿಷ್ಟೀಶ ಪುರಂದರ ವಿಠಲನ ನೆನೆದು. ಶಿಷ್ಟೀಶ ಪುರಂದರ ವಿಠಲನ ನೆನೆದು. ಶಿಷ್ಟೀಶ ಪುರಂದರ ವಿಠಲನ ನೆನೆದು ಮುಟ್ಟಿ ಭಜಿಸುವುದಯ್ಯ. ಮುಟ್ಟಿ ಭಜಿಸುವುದಯ್ಯ. ಮುಟ್ಟಿ ಭಜಿಸುವುದಯ್ಯ. ಆಮುದು ಅರಗಿಣಿಯು ಹರಿ ನಾಮದ ಅರಗಿಣಿಯು ಹಾರುತ್ತಿದೆ ಜಗದಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪೋಸ್ಮಹೇ.
ನ ಚ ತಸ್ಮಾನ್ ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ ಜ್ಞಾನಯಜ್ಞವೆಂದೇ ಹೇಳಬಹುದು. ಏಕೆಂದರೆ ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ಬ್ರಹ್ಮವಿದ್ಯೆಯ ಜ್ಞಾನವನ್ನಷ್ಟೇ ಬೋಧಿಸುತ್ತಿದ್ದಾನೆ. ಈ ಜ್ಞಾನದ ಸಹಾಯದಿಂದ ಹೇಗೆ ಧರ್ಮವನ್ನು ಆಚರಿಸಬೇಕು, ಹೇಗೆ ಕರ್ಮವನ್ನು ಧರ್ಮದ ಚೌಕಟ್ಟಿನಲ್ಲಿ ಆಚರಿಸಬೇಕು ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಧರ್ಮದ ಜ್ಞಾನವನ್ನು ಮತ್ತು ಕರ್ಮದ ಜ್ಞಾನವನ್ನು ಅರ್ಜುನನಿಗೆ ಕೃಷ್ಣನು ಗುರು ಶಿಷ್ಯ ಪರಂಪರೆಯಲ್ಲಿ ಬರುವ ಹಾಗೆ ಬೋಧಿಸುತ್ತಿದ್ದಾನೆ. ಅರ್ಜುನನಿಗೆ ಮನೋದೌರ್ಬಲ್ಯ ಉಂಟಾಗಿ ಯುದ್ಧರಂಗದಲ್ಲಿ ಧರ್ಮಾಧರ್ಮಗಳ ವಿವೇಚನೆಯನ್ನೇ ಸರಿಯಾಗಿ ಮಾಡದೇ ಇದ್ದಾಗ ಶ್ರೀಕೃಷ್ಣನಿಗೆ ಶರಣು ಬಂದು ತನಗೆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಬೋಧಿಸಬೇಕೆಂದು, ತಾನು ಧರ್ಮದಿಂದ ನಡೆದುಕೊಳ್ಳುತ್ತಿರುವುದು, ಯುದ್ಧ ಮಾಡುವುದು ಸರಿ ಎಂದು ನನ್ನ ಅನುಮಾನಗಳನ್ನು ಪರಿಹಾರ ಮಾಡೆಂದು ಬೇಡಿಕೊಂಡಾಗ ಶಿಷ್ಯನನ್ನಾಗಿ ಸ್ವೀಕರಿಸಿ ಅರ್ಜುನನಿಗೆ ಶ್ರೀಕೃಷ್ಣನು ಧರ್ಮದ ಬೋಧೆಯನ್ನು ಆರಂಭಿಸಿ ಬ್ರಹ್ಮ ವಿದ್ಯೆಯನ್ನು ಹೇಳುತ್ತಾ ಹೋದಂತೆ 4ನೇ ಅಧ್ಯಾಯದಲ್ಲಿ ಅರ್ಜುನನು ಇಟ್ಟ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು ದಿವ್ಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತಿಳಿಸಲು ಆರಂಭಿಸುತ್ತಾನೆ. ಈ ದಿವ್ಯ ವ್ಯವಸ್ಥೆಯನ್ನು ನಿರ್ಮಿಸಿದವನು ತಾನೇ ಎಂದೋ ಶ್ರೀಕೃಷ್ಣನು ಹೇಳುವ ಮೂಲಕ ಅರ್ಜುನನ ಪ್ರಶ್ನೆ ಯುದ್ಧ ಕರ್ಮ ಮಾಡುವುದು ಧರ್ಮದ ಚೌಕಟ್ಟಿನಲ್ಲಿ ಆದರೂ ಅದು ಬೇರೆ ಆಯಾಮವನ್ನೇ, ತಿರುವನ್ನೇ ಪಡೆದುಕೊಂಡು ಬಿಡುತ್ತದೆ 4ನೇ ಅಧ್ಯಾಯದಿಂದ. ಹಾಗಾಗಿ ಭಗವದ್ಗೀತೆ ಆರಂಭವಾದುದು ಸಾಮಾನ್ಯವಾದ ಜ್ಞಾನವನ್ನು ಕೊಡುವುದಕ್ಕೆ ಅರ್ಜುನನಿಗೆ ಆರಂಭವಾದರೂ 4ನೇ ಅಧ್ಯಾಯದಿಂದ ಸಂಪೂರ್ಣವಾಗಿ ಬೇರೆ ಆಯಾಮವನ್ನೇ ಪಡೆದುಕೊಂಡು ಬೇರೆ ದಿಕ್ಕನ್ನೇ ಬದಲಿಸಿಬಿಡುತ್ತದೆ. ಶ್ರೀಕೃಷ್ಣನು ಈ ದಿವ್ಯ ವ್ಯವಸ್ಥೆಯನ್ನು ತಾನೇ ಮಾಡಿರುವವನೆಂದು, ಅದಕ್ಕೆ ಅಧಿಪತಿಯು ತಾನೇ ಆಗಿರುವವನೆಂದು, ಅವನೇ ಪರಮಾತ್ಮ, ಪರಬ್ರಹ್ಮ, ಪರಂಧಾಮ, ಪರಮೇಶ್ವರನೆಂದು ಅರ್ಜುನನಿಗೆ ಸಾಬೀತುಪಡಿಸುತ್ತಾನೆ. ಗೀತಾ ಜ್ಞಾನದ ಕೊನೆಯ ಅಧ್ಯಾಯದವರೆಗೂ ಶ್ರೀಕೃಷ್ಣನು ಸರ್ವಲೋಕ ಮಹೇಶ್ವರನೆಂಬುದಾಗಿಯೇ ತನ್ನ ಒಂದು ಸಂದೇಶವನ್ನು, ಬೋಧನೆಯನ್ನು ಅರ್ಜುನನಿಗೆ ಮಾಡುತ್ತಾನೆ. ಆ ಒಂದು ದಿವ್ಯ ವ್ಯವಸ್ಥೆಯಲ್ಲಿರುವಂತಹ ಸಂಪೂರ್ಣ ಜೀವಾತ್ಮನ ಮತ್ತು ಪರಮಾತ್ಮನ ಸಂಬಂಧಗಳನ್ನು ತಿಳಿಸುತ್ತಾ ಆತ್ಮ ಪರಮಾತ್ಮನೆಂಬುದಾಗಿ ಸಾಂಖ್ಯವನ್ನು ಆರಂಭಿಸುತ್ತಾನೆ. ಸಕಲ ಜೀವರಾಶಿಗಳು ಜೀವಾತ್ಮರುಗಳೆಂದು,
ಈ ಜೀವಾತ್ಮರುಗಳು ಮಣಿಗಣದಲ್ಲಿ ಪೋಣಿಸಿರುವಂತೆ ಪರಮಾತ್ಮನಲ್ಲಿ ಪೋಣಿಸಲ್ಪಟ್ಟಿದೆ ಎಂದು. ಸೊ ಎಲ್ಲ ಜೀವಾತ್ಮಗಳ ಮೊತ್ತವೇ ಪರಮಾತ್ಮನೆಂಬುದಾಗಿ ಸಾಂಖ್ಯಯೋಗದಲ್ಲಿ ಆತ್ಮ ಪರಮಾತ್ಮನ ಪರಿಚಯವನ್ನು ಪರಮಾತ್ಮನು ಮಾಡಿಸುತ್ತಾ, ಒಬ್ಬ ಜೀವಾತ್ಮನು ಹೇಗೆ ಪರಮಾತ್ಮನನ್ನು ಹೊಂದಬಹುದು, ಸಾಂಖ್ಯದಿಂದ ಹೇಗೆ ಬೇರೆ ನೋಡಿದಿವೋ ಹಾಗೆ ವಾಸ್ತವವಾಗಿ ಕಾಣುತ್ತಿಲ್ಲ. ವಾಸ್ತವವಾಗಿ ಕಾಣುತ್ತಿರುವುದೆಲ್ಲವೂ ಒಂದು ಭೌತಿಕ ದೇಹ ಮಾತ್ರ. ಆ ಭೌತಿಕದ ದೇಹದ ಒಳಗೆ ಆತ್ಮ ಪರಮಾತ್ಮರು ಇರುವರೆಂಬುದನ್ನು ಕೃಷ್ಣನು ತಿಳಿಸಿದುದರಿಂದ ಸಾಂಖ್ಯದಲ್ಲಿ ಆ ಆತ್ಮ ಪರಮಾತ್ಮನ ಯೋಗವನ್ನು ಮುಂದಿನ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತಾನೆ. ಈ ಒಂದು ಜ್ಞಾನದ ಸಹಾಯದಿಂದ ಅನುಷ್ಠಾನ ಮಾಡಿದಂಥವರು ಅನುಸಂಧಾನ ಮಾಡಿ ಪ್ರತಿ ಜೀವಾತ್ಮನು ಪರಮಾತ್ಮನ ಸಾಧರ್ಮ್ಯವನ್ನು ಪರಾಭಾವವನ್ನು ಹೊಂದಬಹುದಾಗಿ ಪ್ರಾಯೋಗಾತ್ಮಕವಾಗಿ ಹೇಗೆ ಈ ಜ್ಞಾನವನ್ನು ಉಪಯೋಗಿಸಿಕೊಳ್ಳಬೇಕೆಂಬುದನ್ನು 6ನೇ ಅಧ್ಯಾಯದಲ್ಲಿ ಪರಮಾತ್ಮನು ವಿವರವಾಗಿ ತಿಳಿಸಿಕೊಟ್ಟು, ನಂತರ ಈ ದಿವ್ಯ ವ್ಯವಸ್ಥೆಯ ಕರ್ತೃವಾಗಿ ಅದರ ಹಿಂದೆ ತಾನು ಪರಮಾತ್ಮನೆಂಬುದನ್ನು ತಿಳಿಸಿದಂತಹ ಪರಮಾತ್ಮನು ಶ್ರೀಕೃಷ್ಣನು ವಿಷ್ಣು ಭಾವದಿಂದ 6 ಅಧ್ಯಾಯಗಳಲ್ಲಿ ವಿಶ್ವದೇಹಿಯಾದ ವಿಶ್ವಾತ್ಮನ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾನೆ. ತಾನು ಹೇಗೆ ಈ ವಿಶ್ವವನ್ನು ಧರಿಸಿದ್ದೇನೆ ಎಂಬುದನ್ನು ಪ್ರಯೋಗಾತ್ಮಕವಾಗಿ 11ನೆಯ ವಿಶ್ವರೂಪ ದರ್ಶನ ಯೋಗದಲ್ಲಿ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಚಿತ್ರಣವನ್ನೇ ಬಿಡಿಸಿ ತೋರಿಸಿ ಯೋಗ ಸಿದ್ಧಿಗಳಿಂದ ತನ್ನ ಒಂದು ಐಶ್ವರ್ಯ ರೂಪವನ್ನು ಪ್ರಕಟಪಡಿಸುತ್ತಾ ಅರ್ಜುನನನ್ನು ಭಯಭೀತನನ್ನಾಗಿಸಿ ನಂತರ ಪ್ರಸನ್ನ ರೂಪವನ್ನು ಪಡೆದ ಶ್ರೀಕೃಷ್ಣನು ಅರ್ಜುನನನ್ನು ಸಾಂತ್ವನ ಮಾಡಿ ತನ್ನ ಶಾಂತಿಯ ಪ್ರಸನ್ನ ರೂಪವಾದಂಥದ್ದನ್ನು ಮತ್ತೆ ಮೊದಲಿನಂತೆ ತೋರಿಸಿ ಆಮೇಲೆ ಭಕ್ತಿ ಯೋಗವನ್ನು ವರ್ಣಿಸುತ್ತಾನೆ. ಒಬ್ಬ ಜೀವಾತ್ಮನು ಒಬ್ಬ ಪರಮಾತ್ಮನು ಹೇಗೆ ಒಂದಾಗಬಹುದು ಎಂಬುದಾಗಿ ಮೊದಲು 6 ಅಧ್ಯಾಯಗಳಲ್ಲಿ ಹೇಳಿದಂತೆಯೇ ಭಕ್ತಿಯೋಗವು ಅತ್ಯಂತ ಶ್ರೇಷ್ಠವಾದದ್ದು, ಸುಲಭವಾದದ್ದು, ಸರಳವಾದದ್ದು, ಸಾಮಾನ್ಯ ಜೀವಿಗೂ ನಿಲುಕುವಂಥದ್ದು, ಅಭ್ಯಾಸ ಯೋಗಕ್ಕೆ ಅನುಕೂಲವಾಗಿರುವಂಥದ್ದು ಎಂಬುದಾಗಿ ಭಕ್ತಿಯೋಗದ ಮಹಿಮೆಯನ್ನು ವಿಶ್ವರೂಪ ದರ್ಶನದ ನಂತರದಲ್ಲಿ ಆತ್ಮ ಪರಮಾತ್ಮರ ಸಂಬಂಧದಲ್ಲಿ ಯೋಗವನ್ನು ಹೇಗೆ ಉಂಟು ಮಾಡಬಹುದು ಎಂಬುದಾಗಿ ವರ್ಣಿಸುತ್ತಾನೆ. 12 ಅಧ್ಯಾಯಗಳು ಭೂತಾತ್ಮ ಪರಮಾತ್ಮರ ವಿಷಯಗಳಲ್ಲಿ ಎಲ್ಲವನ್ನೂ ತಿಳಿಸಿದ ನಂತರ ಆ ಭೂತಾತ್ಮ ಪರಮಾತ್ಮಗಳು ದೇಹದಲ್ಲಿರುವುದರಿಂದ ಪ್ರತಿಯೊಂದು ದೇಹದ ಬಗ್ಗೆಯೂ ಈ ದೇಹದಿಂದ ಹೇಗೆ ಈ ಪ್ರಪಂಚಕ್ಕೆ ಸಂಪರ್ಕವಿರುವುದೆಂಬುದನ್ನು 13ನೆಯ ಅಧ್ಯಾಯದಿಂದ ಕ್ಷೇತ್ರಜ್ಞ ಯೋಗದಿಂದ ಪರಮಾತ್ಮನು ತಿಳಿಸುತ್ತಾ ಹೊರಡುತ್ತಾನೆ. ಹಾಗೆ ಕ್ಷೇತ್ರಜ್ಞರಾಗಿ ಈ ದೇಹ ಮತ್ತು ದೇಹದೊಳಗಿರುವಂತಹ ಪರಮಾತ್ಮನನ್ನು ನೋಡಿದ ಮೇಲೆ 14ನೇ ಅಧ್ಯಾಯದಲ್ಲಿ ಈ ದೇಹದೊಳಗೆ ಪ್ರತಿ ಜೀವಾತ್ಮನು ಹೇಗೆ ಬಂಧಿಸಲ್ಪಟ್ಟಿರುತ್ತಾನೆ, ಹುಟ್ಟಿನಿಂದಲೇ ತನ್ನ ದೇಹದಲ್ಲಿರುವಂತಹ ಗುಣಗಳನ್ನು ಹೇಗೆ ಹೊತ್ತುಕೊಂಡು ಬರುತ್ತಾನೆ, ಜನ್ಮಾಂತರಗಳು ಹೇಗೆ ಉಂಟಾಗುತ್ತದೆ, ಆ ಗುಣಗಳು ಜನ್ಮಾಂತರಗಳಲ್ಲಿ ಹೇಗೆ ಪ್ರತಿಯೊಂದು ದೇಹಕ್ಕೂ ಬಂದು ಸೇರಿಕೊಳ್ಳುತ್ತದೆ, ಆ ಗುಣಗಳೇ ಆ ಜೀವಾತ್ಮನ ಪಯಣವನ್ನು ನಿರ್ಧರಿಸುತ್ತದೆ, ಹೇಗೆ ಸತ್ವಾಭಿವೃದ್ಧಿಗೆ ಅನುಕೂಲಕರವಾಗಿರುತ್ತದೆ ಎಂಬುದನ್ನೆಲ್ಲವನ್ನು 14ನೇ ಅಧ್ಯಾಯದ ಆದಿಯಲ್ಲಿ ಪರಮಾತ್ಮನು ಹೇಳುತ್ತಾ ಬಂದಿದ್ದಾನೆ.
ಇದನ್ನು ಪ್ರತಿ ಶ್ಲೋಕವನ್ನು 14ನೇ ಅಧ್ಯಾಯದಲ್ಲಿ ಓದಿ ಅದರ ಆಂಗ್ಲ ಭಾಷೆಯ ತರ್ಜುಮೆಯನ್ನು ಒಮ್ಮೆ ಓದಿ ಮುಂದುವರಿಸೋಣ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. The Lord said, I shall tell you again the supreme knowledge, the best of all knowledges, knowing which all the sages have attained supreme felicity from hence. Idam jnanamupashritya mama sadharmyamagataah sargepi nopajayante pralaye na vyatanti che. Pralaye na vyatanti cha. By resorting to this knowledge, they, having attained to my nature, are not reborn, even at the time of creation, nor are they distressed at the time of dissolution. ಹುಟ್ಟುವಾಗಲಾಗಲಿ ಸಾಯುವಾಗಲಾಗಲಿ ಇದರ ಪ್ರಭಾವಕ್ಕೆ ಒಳಪಡುವುದಿಲ್ಲ, ಅಂತಹ ಜ್ಞಾನವಿದು ಎಂಬುದಾಗಿ ಹೇಳುತ್ತಾ ಪರಮಾತ್ಮನು ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. The great nature, Prakriti, is my womb. In that I place the germ, and from that, O descendant of Bharata, is the origin of all beings. ಹೀಗೆ ಮುಂದುವರಿಸುತ್ತಾ ಪರಮಾತ್ಮನು ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. Whatever forms, O son of Kunti, are born in different wombs. Of them the great nature is the womb, and I am the seed-giving father. ಪರಮಾತ್ಮನೇ ತಂದೆಯಾಗಿಯೂ ಮಹದ್ಯೋನಿಯಾಗಿಯೂ, ಮಹದ್ಯೋನಿ ಪರಬ್ರಹ್ಮ ಎಂದು ಹೇಳುವುದರ ಮೂಲಕವಾಗಿ ಮಹದ್ಬ್ರಹ್ಮನಾಗಿಯೂ ಮತ್ತು ಬೀಜಪ್ರದನಾದ ತಂದೆಯಾಗಿಯೂ ತಾನೇ ಈ ಸಕಲ ಸೃಷ್ಟಿಗೆ ಕಾರಣನಾಗಿದ್ದಾನೆ ಎಂಬುದನ್ನು ಇಲ್ಲಿ ತಿಳಿಸುತ್ತಿದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವ, ರಜಸ್ and tamas, these are gunas. We may call it virtues. O mighty armed one, that are born of nature, the Prakriti, bind fast the immutable embodied being in this body. ಹೇಗೆ ದೇಹಕ್ಕೆ ಪ್ರತಿ ಆತ್ಮನನ್ನು ದೇಹದಲ್ಲಿರುವ ಗುಣಗಳು ಬಂಧಿಸುತ್ತದೆ ಎಂಬುದನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಿದ್ದಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. Of these gunas, sattva, on account of its stainlessness
is luminous and free from evil. It binds the embodied self by attachment to happiness and by attachment to knowledge. O Arjuna, रजोरागात्मकं विद्धि तृष्णासंगसमुद्भवं तन्निबध्नाति कौन्तेय कर्मसंगेन देहिनम्. Know Rajas to be of the nature of passion, the source of desire and attachment. O son of Kunti, it binds fast the embodied self by attachment to action. Tamastu ajnanajam vidhi mohanam sarvadehinam pramaadalasya nidrabhihi tannibadnati bharata. But know tamas to be born of ignorance and deluding all embodied beings. It binds fast through inadvertence, laziness and sleep. Sattvam sukhe sanjayati rajah karmani bharata jnanamavritya tu tamaha pramade sanjayatyuta. Sattva binds one to happiness, Rajas binds one to work, and Tamas, by covering knowledge, binds one to inadvertence. ಎಲೈ ಅರ್ಜುನ, ಸತ್ವಗುಣವು ಸುಖದಲ್ಲಿ ಸಂಗವನ್ನುಂಟು ಮಾಡುತ್ತದೆ, ರಜೋಗುಣವು ಕರ್ಮದಲ್ಲಿ ಸಂಗವನ್ನುಂಟು ಮಾಡುತ್ತದೆ, ತಮೋಗುಣವು ಜ್ಞಾನವನ್ನು ಆವರಿಸಿಕೊಂಡು ಅಜ್ಞಾನದಿಂದ ಪ್ರಮಾದದಲ್ಲಿಯೂ ಸಂಗವನ್ನು ಉಂಟು ಮಾಡುತ್ತದೆ, ಆಲಸ್ಯದಲ್ಲಿಯೂ ಸಂಗವನ್ನು ಉಂಟು ಮಾಡುತ್ತದೆ. ಹೀಗೆ ಆತ್ಮನನ್ನ ಪ್ರತಿ ದೇಹವು ಗುಣಗಳ ಮೂಲಕ ಬಂಧಿಸಿರುತ್ತದೆ ಎಂಬುದಾಗಿ ಗುಣಗಳ ವರ್ಣನೆಯನ್ನು ಮಾಡುತ್ತಾ ಪರಮಾತ್ಮನು, ನಾವು ಇದುವರೆಗೆ ಗುಣಗಳೆಂದರೆ ಏನು, ದೋಷವೆಂದರೇನು, ದೇಹದೊಳಗೆ ದೋಷಗಳಿರುವುದರಿಂದ ಆ ದೋಷಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಗುಣವಂತನಾಗಬಹುದು, ಆ ಗುಣಗಳ ಸಹಾಯದಿಂದ ಸತ್ವ ಅಭಿವೃದ್ಧಿಯನ್ನು ಮಾಡಿಕೊಂಡು ಮೇಲಿನ ಸ್ತರಗಳಿಗೆ ಬರುತ್ತಾ, ಡಾರ್ವಿನ್ನ ಎವಲ್ಯೂಷನ್ ಥಿಯರಿ ಹೇಳ್ತಾರಲ್ಲ ಆ ರೀತಿ ದೈಹಿಕವಾಗಿ ಅಲ್ಲ, ಅಂತರಂಗಿಕವಾಗಿ ಮೇಲಿನ ಸ್ತರಗಳಿಗೆ ಬರುತ್ತಾ ಉತ್ತಮವಾದ ಜನ್ಮಗಳನ್ನು ಪಡೆದುಕೊಂಡು ಮನುಷ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾನೆ. ನೋಡಿ, ಮನುಷ್ಯ ಜನ್ಮವನ್ನು ಪಡೆದುಕೊಳ್ಳುವ ತನಕವೂ ಪ್ರಕೃತಿದತ್ತವಾದ ಗುಣಗಳಿಂದಲೇ ಬಂಧನಕ್ಕೊಳಪಟ್ಟು ಪ್ರತಿಯೊಂದು ಆತ್ಮವೂ ತನ್ನ ಪಯಣವನ್ನು ಮಾಡುತ್ತಾ ಬರುತ್ತದೆ. ಮನುಷ್ಯ ಜನ್ಮಕ್ಕೆ ಬಂದ ನಂತರ ಹಲವಾರು ಕೋಟ್ಯಾಂತರ ಜನ್ಮಗಳಿಂದ ಪಡೆದ ಅನುಭವ ಮತ್ತು ಜ್ಞಾನಗಳ ಸಹಾಯದಿಂದ ತನ್ನಲ್ಲಿ ಸತ್ವಗುಣವನ್ನು ಅಧಿಕಗೊಳಿಸಿಕೊಳ್ಳುತ್ತಾ ದಾರಿ ಆತ್ಮೋನ್ನತಿಗೆ ಎಂಬುದಾಗಿ DVGಯವರು ಕಗ್ಗದೊಳಗೆ ಹೇಳಿದಂತೆ ಉತ್ತಮವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು, ಮನುಷ್ಯ ಜನ್ಮದಿಂದ ಏನಪ್ಪ ಅನುಕೂಲ ಎಂದರೆ
ಬುದ್ಧಿಶಕ್ತಿಯೇ ಅತ್ಯಂತ ಎತ್ತರದಲ್ಲಿ ವಿಕಾಸಗೊಂಡಿರುತ್ತದೆ. ಸಕಲ ಪ್ರಾಣಿಗಳಿಗೂ ಸಸ್ಯ ತರು ಲತೆಗಳಿಗೂ ಹೋಲಿಸಿದಾಗ, ತಿರಿಯ ಜಂತುಗಳಿಗೂ ಹೋಲಿಸಿದಾಗ ಮನುಷ್ಯ ಜನ್ಮದಲ್ಲಿ ಅತ್ಯುತ್ತಮವಾದ ಗುಣಾಧಿಕ್ಯವನ್ನು ಮತ್ತು ಸತ್ವಾಭಿವೃದ್ಧಿಯನ್ನು ಕಾಣಬಹುದು. ಪರಮಾತ್ಮನು ಎಷ್ಟೊಂದು ಅಭಯವಾಕ್ಯಗಳನ್ನು ಕೊಟ್ಟಿದ್ದಾನೆಂದರೆ, ಈ ಗೀತೆಯೊಳಗೆ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ ಹಾಗೆ, ಒಂದು ವೇಳೆ ಬ್ರಹ್ಮವಿದ್ಯೆಯನ್ನು ಕಲಿತುಕೊಂಡು ಅನುಷ್ಠಾನ ಮಾಡಲು ಆರಂಭಿಸಿಬಿಟ್ಟರೆ ಯಾವುದೇ ಮನುಷ್ಯನಾಗಲಿ, ಯಾವ ಜಾತಿ ಧರ್ಮ ಹೆಣ್ಣು ಗಂಡೆಂಬ ಭೇದ ಯಾವುದೂ ಇಲ್ಲ, ಯಾವ ದೇಶದವರೇ ಆಗಿರಲಿ, ಮಾನವನಾಗಿ ಜನ್ಮ ಪಡೆದ ಮೇಲೆ ಈ ಒಂದು ಜ್ಞಾನವನ್ನು ಕಲಿಯಲೇಬೇಕು. ಈ ಜ್ಞಾನದ ಆಧಾರದಿಂದ ಅವನು ತನ್ನ ಸತ್ವಾಭಿವೃದ್ಧಿಯನ್ನು ಮಾಡಿಕೊಳ್ಳಲೇಬೇಕು. ಸತ್ವ ಗುಣವನ್ನು ಅಧಿಕವಾಗಿಸಿಕೊಳ್ಳುತ್ತಾ ಬೇರೆ ಎರಡು ಗುಣಗಳನ್ನು ಆದಷ್ಟು ನಿವಾರಣೆ ಮಾಡಿಕೊಳ್ಳುತ್ತಾ ಈ ಯೋಗ ವಿದ್ಯೆಯನ್ನು ಬ್ರಹ್ಮವಿದ್ಯೆಯನ್ನು ಕಲಿಯಲು ಆರಂಭಿಸಿದರೆ ಅವನಿಗೆ ಮತ್ತೆ ಮತ್ತೆ ಮುಂದಿನ ಜನ್ಮಗಳನ್ನು ಭ್ರಷ್ಟನಾಗದಂತೆ ನೋಡಿಕೊಳ್ಳುತ್ತೇನೆ ಮತ್ತು ಉತ್ತಮೋತ್ತಮವಾದ ಜನ್ಮಗಳನ್ನೇ ಕರುಣಿಸುತ್ತೇನೆ. ಅಂತಹ ಶ್ರೀಮತಿ, ಒಳ್ಳೆಯ ಮತಿ, ದಿವ್ಯಮತಿ ಉಂಟಾಗುವಂತೆ ಯೋಗಿಗಳ ಮನೆಯಲ್ಲಿಯೇ ಜನ್ಮವನ್ನು ಅವರಿಗೆ ಕೊಡುತ್ತೇನೆ ಎಂಬುದಾಗಿ ಭಗವಂತ ಹೋದ ಅಧ್ಯಾಯಗಳಲ್ಲಿ ಕೊಟ್ಟ ಅಭಯ ವಾಕ್ಯಗಳನ್ನು ನೆನಪಿಸಿಕೊಂಡರೆ ಈ ಬ್ರಹ್ಮವಿದ್ಯೆಯ ಮಹತ್ವ ನಮಗೆ ಅರ್ಥವಾಗುವುದು. ನೋಡಿ, ಪ್ರತಿಯೊಂದು ಜೀವಾತ್ಮನೂ ಹುಟ್ಟಿನಿಂದಲೇ ಭಗವಂತನೆಡೆಗೆ ಸಾಗುತ್ತಲೇ ಇರುತ್ತಾನೆ. ಹಾಗೆಂದು ರಾಮಕೃಷ್ಣ ಪರಮಹಂಸರು ತಮ್ಮ ವಚನ ವೇದದಲ್ಲಿ ಸದಾಕಾಲ ಹೇಳುತ್ತಲೇ ಇರುತ್ತಾರೆ. ಆದಿಶಂಕರರು ವಿವೇಕ ಚೂಡಾಮಣಿಯಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಎಂದು ಹೇಳುವುದರ ಮೂಲಕವಾಗಿ ಜನ್ಮಾಂತರಗಳನ್ನು ಮತ್ತು ಭಗವಂತನೆಡೆಗೆ ಹೋಗುವುದನ್ನು ವಿವರಪಡಿಸಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಮನುಷ್ಯ ಜನ್ಮ ಅತ್ಯಂತ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿರಿ ಎಂದು ಹೇಳಿದ ದಾಸರ ವಾಣಿಯಂತೆ ಹೇಗಪ್ಪ ಹಾನಿ ಮಾಡದೆ ಅಭಿವೃದ್ಧಿಪಡಿಸಿಕೊಳ್ಳುವುದು ಎಂಬುದಕ್ಕೆ ಈ 14ನೇ ಅಧ್ಯಾಯದಲ್ಲಿ ಗುಣಗಳ ಆಧಾರದ ಮೇಲೆ ಎಂಬುದಾಗಿ ದಾರಿಯನ್ನು ತೋರಿಸುತ್ತಿದ್ದಾನೆ ಪರಮಾತ್ಮ. ಪ್ರತಿ ದೇಹದಲ್ಲಿ ಬಂದ ದೇಹಿಯು ಗುಣಗಳಿಂದ ಬಂಧಿಸಲ್ಪಡುತ್ತಾನೆ. ಆ ಗುಣಗಳನ್ನು ಶುದ್ಧಿ ಮಾಡಿಕೊಳ್ಳುವುದರ ಮೂಲಕವಾಗಿ ಸತ್ವಾಧಿಕ್ಯವನ್ನು ಪಡೆಯಬಹುದು. ಈ ಸತ್ವಾಧಿಕ್ಯ ಗುಣದಿಂದ ಪ್ರಯೋಜನವೇನಪ್ಪ ಎಂದರೆ, ದೇವತಾದಿ ಶಕ್ತಿಗಳನ್ನು ಸಂಪರ್ಕಿಸಬಹುದು, ಅವರುಗಳ ಜೊತೆ ವ್ಯವಹಾರಗಳನ್ನು ನಡೆಸಬಹುದು. ಆ ಕಾರಣದಿಂದ ನಮ್ಮ ಸತ್ವವನ್ನು ಅಧಿಕ ಮಾಡಿಕೊಳ್ಳಬೇಕು. ದೇವತೆಗಳಿಗೂ ಈ ಮೂರೂ ಗುಣಗಳು ನಿರಂತರವಾಗಿರುತ್ತದೆ. ಅವರಿಗೆ ಭೌತಿಕ ಶರೀರವಿಲ್ಲದಿದ್ದಾಗ್ಯೂ ಮೂರು ಗುಣಗಳು ದೇವತೆಗಳ ಆದಿಯಾಗಿ ಎಲ್ಲರಲ್ಲೂ 33 ಕೋಟಿ ದೇವತೆಗಳಲ್ಲೂ ಇರುತ್ತದೆ. ಅದು ವ್ಯಕ್ತ ರೂಪಕ್ಕೆ ಬಂದಾಗ ಜನ್ಮವನ್ನು ತಾಳುತ್ತಾರೆ. ಆ ಜನ್ಮ ತಾಳಿದ ನಂತರದಲ್ಲಿಯೂ ಆ ಮೂರು ಗುಣಗಳು ಆ ಆತ್ಮನ ಪಯಣವನ್ನು ನಿರ್ದೇಶಿಸುತ್ತಲೇ ಇರುತ್ತದೆ ಎಂಬುದಾಗಿ ಇದುವರೆಗೆ ನಾವು ತಿಳಿದುಕೊಂಡೆವು. ನೋಡಿ, ತ್ರೇತಾಯುಗದಲ್ಲಿ
ಶ್ರೀರಾಮಚಂದ್ರನ ಅವತಾರ ಮಹಾವಿಷ್ಣುವಿನದು ಆದಾಗಲಿಂದಲೂ ಅದನ್ನು ರಾಮಾಯಣದ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ರಾಮಾಯಣದ ಆದಿಯೂ ಈ ಗುಣಗಳ ವಿಷಯದಲ್ಲಿಯೇ ಆರಂಭವಾಗುತ್ತದೆ. ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂತಹ ರಾಮಾಯಣ ಮೂಲ, ಅದೇ ನಮಗೆ ಮೂಲ ಗ್ರಂಥ. ಶ್ರೀರಾಮಚಂದ್ರನ ಅವತಾರದ ಮತ್ತು ಚರಿತ್ರೆಯ ವಿಷಯದಲ್ಲಿ ವಿವರವಾಗಿ ವಾಲ್ಮೀಕಿ ಋಷಿಗಳು ಬರೆದಿರುವಂತಹ ಈ ರಾಮಾಯಣ ಆ ಕಾಲದಲ್ಲಿ ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತವೆಂಬುದಾಗಿ ಈಗ ಹೇಳುತ್ತೇವೆ, ಶ್ಲೋಕಗಳ ರೂಪದಲ್ಲಿ ರಚಿಸಿ ಅದನ್ನು ರಾಮನ ಮಕ್ಕಳಾದ ಲವಕುಶರ ಕೈಯಲ್ಲಿಯೇ ಹಾಡಿಸಿದರೆಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಹೀಗೆ ರಾಮಾಯಣದ ಆದಿ ವಾಲ್ಮೀಕಿಗಳಿಂದಲೇ ಬರೆಯಲ್ಪಡಬೇಕೆಂಬುದಾಗಿ ವಿಧಿಯು ನಿರ್ಧರಿಸಿ ನಾರದರು ಆ ಸಂದೇಶವನ್ನು ಹೊತ್ತು ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬರುತ್ತಾರೆ. ವಾಲ್ಮೀಕಿ ಋಷಿಗಳು ನಾರದರನ್ನು ಉಪಚಾರಗಳಿಸಿ ಎಲ್ಲ ಉಪಚಾರಗಳಿಂದ ಸ್ವಾಗತಿಸಿ ಸತ್ಕಾರಗಳನ್ನು ಕೈಗೊಂಡು ನಂತರದಲ್ಲಿ ಅವರನ್ನು ಕೇಳುವ ಮೊದಲನೇ ಪ್ರಶ್ನೆಯೇ ಈ ರೀತಿ ಇದೆ: ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪೃಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ತಪಸ್ವಿಗಳಾದ ವಾಲ್ಮೀಕಿ ಋಷಿಗಳು ತಪಸ್ಸಿನಲ್ಲಿಯೂ ಅಧ್ಯಾಪನಗಳಲ್ಲಿಯೂ ನಿರತರಾದಂಥವರು, ಮಾತುಗಳನ್ನು ಬಲ್ಲವರಲ್ಲಿ ಶ್ರೇಷ್ಠರಾದಂಥವರು, ಜ್ಞಾನದಾಯಕರಾದಂಥವರು. ವಾಲ್ಮೀಕಿಯ ಚರಿತ್ರೆಯನ್ನು, ಜೀವನ ಚರಿತ್ರೆಯನ್ನು ನೋಡಿದರೆ ಅವರು ತಪಸ್ಸನ್ನು ಮಾಡಿ ತಮ್ಮ ಸುತ್ತಲೂ ವಾಲ್ಮೀಕವು ಬೆಳೆದ ನಂತರ ವಾಲ್ಮೀಕಿ ಎಂಬ ನಾಮಧೇಯದಿಂದ ಗುರುತಿಸಲ್ಪಟ್ಟು ಋಷಿಮುನಿಗಳಂತೆ ಬಾಳಿದಂತಹ ಮಹನೀಯರು. ಅವರು ನಾರದ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಹೀಗೆ ಪ್ರಶ್ನೆ ಮಾಡುತ್ತಾರೆ. ನೋಡಿ, ನಾರದರು ದೇವರ್ಷಿ, ವಾಲ್ಮೀಕಿ ಋಷಿಗಳು ಸಾಮಾನ್ಯ ಮನುಷ್ಯ ಜನ್ಮದಲ್ಲಿ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಋಷಿಯಾಗಿರುವಂಥವರು. ನಾರದರು ದೇವಲೋಕದಿಂದ ಭೂಲೋಕಕ್ಕೆ, ಮರ್ತ್ಯಲೋಕಕ್ಕೆ ಬಂದು ವಾಲ್ಮೀಕಿಯವರನ್ನು ಸಂಪರ್ಕವನ್ನು ಮಾಡಿದರು ಎಂಬುದಾಗಿ ನಾವು ಅರ್ಥೈಸಬೇಕು. ಅಂದರೆ ತ್ರೇತಾಯುಗದಲ್ಲಿ, ಆ ಕಾಲದಲ್ಲಿ ಮಾನವ ಜನ್ಮ ಅತ್ಯಂತ ಹತ್ತಿರದಲ್ಲಿಯೂ ದೈವ ಸನ್ನಿಧಿಗೆ ಅತ್ಯಂತ ನಿಕಟವಾಗಿಯೂ ದೈವದ ಜೊತೆ ಸಂಪರ್ಕವನ್ನು ಸದಾಕಾಲ ಏರ್ಪಡಿಸಿಕೊಂಡಿರುವಂತೆಯೂ ನಮಗೆ ತೋರುತ್ತದೆ. ಈ ಪುರಾಣಾದಿ ರಾಮಾಯಣ ಮಹಾಭಾರತ ಕಥೆಗಳಲ್ಲೆಲ್ಲಲ್ಲಿಯೂ ದೇವತಾ ಪುರುಷರುಗಳಿಗೂ, ಸ್ತ್ರೀ ದೇವತೆಯೇ ಆಗಲಿ, ದೇವತಾದಿಗಳಿಗೆ ಮತ್ತು ಮಾನವರಿಗೆ ಸಂಪರ್ಕವಿತ್ತೆಂಬುದು ತಿಳಿದುಬರುತ್ತದೆ. ಇನ್ನೂ ಒಂದು ವಿಶೇಷವೇನೆಂದರೆ, ಆ ಕಾಲದಲ್ಲಿ ಸಕಲ ಪ್ರಾಣಿಗಳು ಮಾತು ಬಲ್ಲವರಾಗಿದ್ದವು. ಎಲ್ಲ ಪ್ರಾಣಿಗಳು ಮಾತನಾಡುತ್ತಿದ್ದವು. ಕಾಲಾಂತರದಲ್ಲಿ ಒಂದು ಶಾಪದ ಕಾರಣದಿಂದ ಪ್ರಾಣಿಗಳಿಗೆಲ್ಲಕ್ಕೂ ಮಾತು ನಿಂತು ಹೋಯಿತು, ಶಬ್ದ ಮಾತ್ರ ಉಳಿದು ಹೋಯಿತು. ಹೀಗೆಂಬುದಾಗಿ ನಾವು
ಪುರಾಣಾದಿ ಕಥೆಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈ ದೈವಶಕ್ತಿ ಎಂಬುದು ಸಕಲ ಪ್ರಕೃತಿಯನ್ನು, ಪ್ರಾಕೃತಿಕವಾದ ಸಕಲ ಜನ್ಮಗಳನ್ನು, ಜೀವಾತ್ಮಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ ಎಂಬುದಕ್ಕೆ ನಮ್ಮ ಪುರಾಣದ ಕಥೆಗಳೇ ಸಾಕ್ಷಿ. ಆ ಪ್ರಕೃತಿಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವಂತಹ ಆ ದೈವಶಕ್ತಿ ದಿವ್ಯ ವ್ಯವಸ್ಥೆಯನ್ನು ಹೇಗೆ ನಡೆಸುತ್ತಿದೆ, ಅಂದಿನಿಂದ ಇಂದಿನವರೆಗೂ ಹೇಗೆ ನಡೆದುಕೊಂಡು ಬಂದಿದೆ ಎಂಬುದನ್ನು ನಾವು ರಾಮಾಯಣ ಕಾಲದಿಂದಲೂ ವೇದ ಕಾಲದಿಂದಲೂ ಓದಿ ಅರ್ಥ ಮಾಡಿಕೊಳ್ಳಬಹುದು. ಇಂದಿನ ವಿಜ್ಞಾನದಿಂದ ನಾವು ಅದನ್ನು ಅಳೆಯಲಾಗದಿದ್ದರೂ ಅಂದಿನ ವಿಜ್ಞಾನದ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ಹೇಗೆ ದೈವಲೋಕ ಮತ್ತು ದೇವತೆಗಳು, ಮರ್ತ್ಯಲೋಕವಾದ ಭೂಲೋಕ ಮತ್ತು ಮನುಷ್ಯಾದಿ ಸಕಲ ಪ್ರಾಣಿಗಳು ನಿರಂತರ ಸಂಪರ್ಕದಲ್ಲಿದ್ದವು, ಇಂದಿಗೂ ಆ ಸಂಪರ್ಕ ಕೆಲವೇ ಸಿದ್ಧಪುರುಷರುಗಳಲ್ಲಿಯೂ ಯತಿಗಳಲ್ಲಿಯೂ ಮಹಾಭಕ್ತರುಗಳಲ್ಲಿಯೂ ಇರುವುದನ್ನು ನಾವು ಕಾಣಬಹುದು. ಆ ರೀತಿ ಅರ್ಥ ಮಾಡಿಕೊಂಡಾಗ ನಾರದರು ದೇವರ್ಷಿಯಾದರೂ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬಂದು ರಾಮಾಯಣದ ವಿಷಯವನ್ನು ತಿಳಿಸುತ್ತಾರೆಂಬುದಾಗಿಯೂ, ರಾಮಾಯಣ ಚರಿತ್ರೆಯನ್ನು ಕೊಡುತ್ತಾರೆಂಬುದಾಗಿಯೂ ಆದಿಕವಿ ವಾಲ್ಮೀಕಿ ಋಷಿಗಳು ಬರೆದ ರಾಮಾಯಣ ಈ ರೀತಿ ನಮಗೆ ಬಂದಿತೆಂಬುದು ತಿಳಿದು ಬರುತ್ತದೆ. ಅದಕ್ಕೆ ಉತ್ತರವಾಗಿ ನಾರದ ಮಹರ್ಷಿಗಳು ವಾಲ್ಮೀಕಿಗೆ ಹೇಳುತ್ತಾರೆ, ಅತ್ಯಂತ ಗುಣಶಾಲಿಯಾದ ಮನುಷ್ಯ ಯಾರಿದ್ದಾರಪ್ಪ ಎಂಬ ಪ್ರಶ್ನೆಗೆ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರ್ಯೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮಾವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ ಏತತ್ ಇಚ್ಛಾಮ್ಯಹಂ ಶ್ರೋತುಂ. ಇಂಥ ಗುಣಗಳಿಂದ, ಸದ್ಗುಣಗಳಿಂದ ಪೂರಿತನಾದಂತಹ ಯಾವುದಾದರೂ ಒಬ್ಬ ವ್ಯಕ್ತಿ ಇದ್ದರೆ ನನಗೆ ದಯಮಾಡಿ ತಿಳಿಸಿ. ಶ್ರೋತುಮಿಚ್ಛಾಮಿ ಪರಂ ಕೌತೂಹಲಂ ಹಿಮೆ. ಮಹರ್ಷೇ, ಹೇ ದೇವರ್ಷೆ, ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ಇಂತಹ ಒಬ್ಬ ಮನುಷ್ಯನನ್ನ ನೀವು ತಿಳಿದುಕೊಳ್ಳಬಲ್ಲಿರಿ. ಅಂತಹ ಒಬ್ಬ ಮನುಷ್ಯನು ಸಕಲ ಸದ್ಗುಣ ಸಂಪನ್ನನು ಯಾರೆಂಬುದನ್ನು ನನಗೆ ತಿಳಿಸಿಕೊಡಿ ಎಂದು ವಾಲ್ಮೀಕಿ ಋಷಿಗಳು ನಾರದರನ್ನು ಕೇಳುತ್ತಾರೆ. ನಾರದರು ಅದಕ್ಕೆ ಉತ್ತರವಾಗಿ ಸಕಲ ಸದ್ಗುಣ ಸಂಪನ್ನನಾದಂತಹ ವ್ಯಕ್ತಿಯೊಬ್ಬನಿರುವನು, ತಿಳಿಸುವೆನು ಕೇಳು ಎಂಬುದಾಗಿ ರಾಮಾಯಣ ಕಥಾನಕವನ್ನು ಆರಂಭಿಸುತ್ತಾರೆ. ಹೀಗೆ ಸಕಲ ಗುಣಗಳ ಉಲ್ಲೇಖಗಳು ಆದಿಕವಿ ವಾಲ್ಮೀಕಿಯಿಂದಲೇ ಆರಂಭವಾಗಿದೆ. ದೇವಲೋಕದ ವ್ಯವಹಾರಗಳಿಗೂ ಮರ್ತ್ಯಲೋಕದ ವ್ಯವಹಾರಗಳಿಗೂ ಸಂಬಂಧವನ್ನು ಉಂಟು ಮಾಡುವಂತಹ ಈ ಗುಣಗಳನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಇಂದು ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.